ನಮಸ್ತೆ ಗೆಳೆಯರೆ, ಇವತ್ತು ಎನ್ನೂರು ಕ್ರಾಸಲ್ಲಿ ಒಂದು 20 ಇಯರ್ಸ್ ಓಲ್ಡ್ ಮನೇನ ರಿನೋವೇಷನ್ ಮಾಡೋ ಪ್ರಾಜೆಕ್ಟಲ್ಲಿದ್ದೀವಿ. ಆ ಪ್ರಾಜೆಕ್ಟ್ ಯಾವ ರೀತಿ ಬರ್ತಾ ಇದೆಯಾ ಅಂತ ನೀವೇ ಔಟ್ಲೈಟ್ ನೋಡ್ಬೋದು. ಫ್ರಂಟ್ ಎಲಿವೇಷನ್ ಮಾಡಿಫೈ ಚೇಂಜ್ ಮಾಡಿದ್ದೀವಿ, ಮತ್ತು ಸಿ ಚಾನಲ್ ಕೊಟ್ಟಿದ್ದೀವಿ. ಪ್ರೊಫೈಲಲ್ಲಿ ನಮಗೆ ಎಂಟ್ರೆನ್ಸಲ್ಲಿ ಗಾಡಿ ಹೊಡೆದು ಇವಾಗ ಕಲರ್ ಪೇಂಟ್ ಮೂಲಕ ಅದನ್ನು ಕೋಆರ್ಡಿನೇಟ್ ಮಾಡಿಸ್ತಾ ಇದ್ದೀವಿ. ಪಕ್ಕದಲ್ಲಿ ಸಿಂಪಲ್ ಡಿಸೈನಲ್ಲಿ ಬಬಲ್ಸ್ ಕೊಟ್ಟು ಡಿಸೈನ್ ವೈಸ್ ರೆಡಿ ಮಾಡ್ಕೊಂಡಿದ್ವಿ. ಹಂಗೆ ಹೊರಡೆ ಹೋಗೋಣ. 3 ಬೆಡ್ರೂಮ್ ಹೌಸ್ ಇದು ರಿನೋವೇಷನ್ ಮಾಡ್ತಾಯಿದ್ವಿ. ವಿತ್ ಇಂಟೀರಿಯರ್ ಟೆಚರಲ್ಲಿ ನೀವು ನೋಡ್ಬೋದು. ಬಬಲ್ಸ್ ಫಿನಿಷಿಂಗ್ ಕೊಟ್ಟಿದ್ದೀವಿ. ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಫಸ್ಟು ಅಗಲ ಕಮ್ಮಿ ಇತ್ತು, ಮೆಟ್ಲು ಮೇಲೆ ಹತ್ತೋದಕ್ಕೆ ತುಂಬ ಕನ್ಸಲ್ಟ್ ಆಗಿತ್ತು. ಅದರಿಂದ ತುಂಬ ಜಾಸ್ತಿ 40 mm ಗ್ರಾನೈಟ್ ಕೊಟ್ಟು ಲಪೋತ್ರ ಫಿನಿಷಿಂಗ್ ಕೊಟ್ಟು ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿಗೆ ಗ್ರಾನೈಟ್ ಬಂದಾಗ ಗ್ರಾನೈಟ್ಗೆ ನಾವು ಏನಕ್ಕೆ ಇದು ಬಾರ್ಡ್ರ್ ಕೊಟ್ಟಿದ್ದೀವಿ ಅಂದರೆ, ಕೆಳಗಡೆ ಹತ್ಕೊಂಬರೋರಿಗೆ ಮೇಲೆ ನೀರು ಬೀಳಬಾರ್ದು ಅಂತ ಬಾರ್ಡ್ರ್ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಇದು ಲಪೋತ್ರ ಫಿನಿಷಿಂಗ್ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ನೀವು ನೋಡ್ಬೋದು. ಇದು ಟಪ್ಲಾಂಗ್ ಗ್ಲಾಸ್ ಎಲ್ ಟೈಪ್ಗೆ ಏನಕ್ಕೆ ಕೊಡ್ತಾಯಿದ್ದೀವಿ ಅಂದರೆ, ಮೇಲ್ಗಡೆ SS ಅಲ್ಲಿ ಫಿನಿಷಿಂಗ್ ಆಗುತ್ತೆ. ಔಟ್ಸೈಡ್ ಲುಕ್ ವೈಸ್ ಬರೋದಕ್ಕೋಸ್ಕರ ಇದನ್ನು ಡಿಸೈನ್ ಮಾಡಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಲಪೋತ್ರ ಯೂಸ್ ಮಾಡಿದ್ದೀವಿ. ಈ ವಾಲ್ ನಾವು ಹೈಲೈಟ್ ಮಾಡಿದ್ದು ಏನಕ್ಕಂದರೆ, ಫ್ರಂಟ್ ವೆಲಿಯೂಷನ್ ಲುಕ್ ವೈಸ್ನ ಚೇಂಜ್ ಮಾಡೋದಕ್ಕೋಸ್ಕರ ನಾವು ಈ ವಾಲ್ಗೆ 2x4 ಟೈಲ್ಸ್ನ ಹಾಕಿ ಬಾರ್ಡ್ರ್ ಕೊಟ್ಟು, ವಿಂಡೋಗೆ 40 mm ಗ್ರಾನೈಟ್ ಕೊಟ್ಟಿದ್ದೀವಿ. ಇಲ್ಲಿನ ಒಂದು ರೂಮ್ ಇದೆ. ಈ ರೂಮ್ಗೂ ಸಮೇತ ಅದೇ ರೀತಿ ಫಿನಿಷಿಂಗ್ ಕೊಟ್ಟಿದ್ದೀವಿ. 6x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ಇದಕ್ಕೆ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅನ್ನೋದು. ಗ್ರಿಲ್ ವೈಸು ಅಷ್ಟೇ ಟೀ ಕುಡ್ಡಲ್ಲಿ ವುಡ್ ಮಾಡಿ ಇವಾಗ 12 mm MS ರಾಡಲ್ಲಿ ಬ್ರೈಟ್ ಹಾಕಿ ಫಿಟ್ ಮಾಡಿದ್ದೀವಿ. ಒಂದು ಕೋಟ್ ಪಟ್ಟಿ ಆಗಿದೆ. ಮನೆ ಎಂಟ್ರೆನ್ಸ್ ಹಾಕ್ತಾಯಿದ್ದೀವಿ. ಮನೆ ಎಂಟ್ರೆನ್ಸ್ ಹೆಂಗಿದೆ ಅಂತ ನೀವೇ ನೋಡ್ಬೋದು. ಯಾವ ರೀತಿ ಬಂದಿದೆ ಅಂತ. ಒಂದು ಗ್ರಾನೈಟ್ ಬಾರ್ಡ್ರನ್ನ ಕೊಟ್ಟು ಒಂದು ಮನೆಗೆ ಅಂದ ಕೊಡೋದು ಮೈನ್ ಎಂಟ್ರೆನ್ಸ್ ರೋಡ್ ಕಡೆ ಇಲ್ಲ. ಇದು ಇನ್ನು ಬ್ಯಾಕ್ ಸೈಡ್ ಆಗುತ್ತೆ, ನಾರ್ತ್ ಈಸ್ಟ್ ಕಾರ್ನರ್ ಆಗುತ್ತೆ. ಈ ಮೂಲೆಗೆ ನಾವು ಮಾಡಿಫೈ ಮಾಡಿ ಫಸ್ಟು ವೆಸ್ಟರ್ನ್ ಸೈಡಲ್ಲಿ ಇತ್ತು, ಇವಾಗ ಈಸ್ಟ್ ಸೈಡ್ಗೆ ಬಂದಿದೆ. ಡೋರ್ ಬಂದಾಗ ಲುಕ್ ವೈಸ್ ಹೆಂಗಿರ್ಬೇಕಂದ್ರೆ ಆ ಥರ ಪ್ರೀ ಪ್ಲ್ಯಾನ್ ಮಾಡಿ ನಾವು ನೀಟಾಗಿ ಮಾಡಿದ್ದೀವಿ. 2x4 ಟೈಲ್ಸ್ನ ವಾಲ್ಗೆ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಬಾರ್ಡ್ರ್ ಅದೇ ಮ್ಯಾಚಿಂಗ್ ವೈಸ್ ಬಾರ್ಡ್ರನ್ನೇ ಕೊಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು ಗ್ರಾನೈಟ್ ಬಾರ್ಡ್ರ್ ಕೊಟ್ಟು ಫಿನಿಷಿಂಗ್ ವೈಸ್ ಹೆಂಗೆ ಮಾಡಿದ್ದೀವಿ ಅಂತ. ಹಾಗೆ ಇನ್ಸೈಡ್ ಹೋಗೋಣ. ಇದು ಲೀವಿಂಗ್ ಆಗುತ್ತೆ, ಫುಲ್ಲಾಗಿ ಲೀವಿಂಗ್ ಇರುತ್ತೆ. ಫುಲ್ ಲೀವಿಂಗ್ ಇರುತ್ತೆ. ಇದು ಡೈನಿಂಗ್ ಹಾಲ್ ಯೂಸ್ ಮಾಡ್ತಾಯಿದ್ದೀವಿ. ಡೈನಿಂಗ್ ಹಾಲ್ ಇಲ್ಲಿ ಯೂಸ್ ಮಾಡಿದಾಗ ಇಂಟೀರಿಯರ್ ವರ್ಕ್ ಸಮೇತ ನಡೀತಾ ಇದೆ ಇಲ್ಲಿ. ಹಾಗೆ ಕಿಚನ್ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಕಾರ್ನರ್ ಬ್ಯಾಸ್ಕೆಟ್, ಮ್ಯಾಜಿಕ್ ಬ್ಯಾಸ್ಕೆಟ್, ಮತ್ತು ಟ್ಯಾಂಡಮ್ ಬಾಕ್ಸು, ಮತ್ತು ಇಲ್ಲಿ ಫಿನಿಷಿಂಗ್ ವೈಸನ್ನು ನೀವು ನೋಡ್ಬೋದು ಯಾವ ರೀತಿ ಬರ್ತಾಯಿದೆ ಅಂತ. ಇದು ಫಿನಿಷಿಂಗ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಬರ್ತಾಯಿದೆ ಅಂತ. ಇವಾಗ ಈ ಥರ ಒಂದು ಕ್ವಾಲಿಟಿ ವೈಸಲ್ಲಿ ನಾವು ನೋಡ್ಕೊಂಡು ಒಂದೊಂದಾಗೆ ಪಿನ್ ಟು ಪಿನ್ ನೋಡ್ಕೊಂಡು ಮಾಡಿದಾಗ ತುಂಬ ನೀಟಾಗಿರುತ್ತೆ. ಹಾಗೆ ಇಲ್ಲಿ ಒಂದು ಬುದ್ಧ ಟ್ಯಾಚ್ ಒಂದು ಡಿಸೈನ್ ಬರುತ್ತೆ. ಹಾಗೆ ಹೊರಗಡೆ ಬಂದರೆ ಪೂಜೆ ರೂಮ್ ಇದು ವಾಸ್ತುಕ್ಕೋಸ್ಕರ ಇದನ್ನು ಇನ್ನೂ ಚೇಂಜ್ ಮಾಡಿದ್ದೀರಾ. ಹೊರಗಡೆ ಮಾತ್ರ ಪಾರ್ಟಿಷನ್ ಮಾಡಿ ವಾಲ್ಗಳನ್ನೆಲ್ಲ ಸ್ವಲ್ಪ ಚಿಪ್ಪಿಂಗ್ ಮಾಡಿ ಇಂಟೀರಿಯರಲ್ಲಿ ಇವಾಗ 2x4 ಟೈಲ್ಸ್ ಹಾಕಿದ್ದೀವಿ. ಅದ್ರ ಜೊತೆಗೆ ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದೀವಿ. ಈ ಥರ ಫಿನಿಷಿಂಗ್ ವೈಸ್ ಬರ್ತಾಯಿದೆ. ಇನ್ನು ಫಿನಿಷಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಟೋಟಲ್ ವೀಡಿಯೋ ಇರುತ್ತೆ. ಮತ್ತು ಲೀವಿಂಗ್, ಮನೆಗೆ ಅಂದ ಕೊಡೋದು ಲೀವಿಂಗ್ ಅಲ್ವಾ. ಲೀವಿಂಗ್ ಎಷ್ಟು ದೊಡ್ಡದಿದೆ ನೋಡಿ, 20x5 ಇದೆ. ಈ ಲೀವಿಂಗ್ನ ನಾವು ಫಾಲ್ ಸೀಲಿಂಗ್ ಮಾಡಬೇಕಾದ್ರೆ ಡಿಸೈನ್ ವೈಸ್ ಚೇಂಜ್ ಮಾಡಬೇಕಾಯಿತು. ಅದರಿಂದ ಫಾಲ್ ಸೀಲಿಂಗ್ ಫ್ರೀ ಪ್ಲ್ಯಾನ್ ಮಾಡಿ ಡಿಸೈನೆಲ್ಲ ಚೆಕ್ ಮಾಡಿ ಗೋಲ್ಡನ್ ಪಟ್ಟಿ ವೆನೀರ್ ಶೀಟ್ ಡಿಸೈನ್ ಮಾಡಿ ಕೊಟ್ಟಿದ್ದೀವಿ. ಅದೇ ಥರ ಇಲ್ಲಿ ಸೋಫಾ ಸೀಟ್ ಇಲ್ಲಿ ಕುತ್ಕೊಳ್ಳುತ್ತೆ. ಈ ಕಾರ್ನರಲ್ಲಿ ಕುತ್ಕೊಳ್ಳೋದ್ರಿಂದ ಇಲ್ಲಿ ನಮಗೆ ಎದುರುಗಡೆ TV ಯೂನಿಟ್ ಮಾಡಿದ್ದೀವಿ. TV ಯೂನಿಟ್ ಗ್ಲಾಸ್ ಆ್ಯಂಡ್ ಡೋರ್ ಬರುತ್ತೆ. ಇಲ್ಲಿ ಲ್ಯಾಮಿನೇಟ್ ಶೀಟೇ ಯೂಸ್ ಮಾಡಿದ್ದೀವಿ, ಮತ್ತು ರ್ಯಾಪ್ಟರ್ ಯೂಸ್ ಮಾಡಿದ್ದೀವಿ. ಪಕ್ಕದಲ್ಲಿ ಲ್ಯಾಮಿನೇಟಲ್ಲಿ ಕ್ಲೋಸ್ ಮಾಡಿದ್ದೀವಿ. ಪ್ರೊಫೈಲ್ ಲೈಟ್ ಬರುತ್ತೆ. ಇಲ್ಲಿ ಒಂದು ಜಿಮ್ಮರ್ ಬರುತ್ತೆ. ಫ್ಯಾನ್ 2 ಪ್ರೊವಿಷನ್ ಮಾಡೋಂಗೆ ಫ್ಯಾನ್ ಮಾಡಿದ್ದೀವಿ. ಮಾಸ್ಟರ್ ಬೆಡ್ರೂಮ್ TV ಯೂನಿಟ್ ನೀವು ನೋಡ್ಬೋದು ಮ್ಯಾಚಿಂಗ್ ಮಾಡಿದ್ದೀವಿ. ಕಾಟ್ ಹಿಂದ್ಗಡೆನೂ ಮತ್ತು TV ಯೂನಿಟನ್ನು ಒಂದೇ ಪ್ಯಾಟರ್ನಲ್ಲಿ ಒಂದೇ ಲ್ಯಾಮಿನೇಟ್ ಶೀಟಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಗೋಲ್ಡನ್ ಪಟ್ಟಿ ಕೊಟ್ಟಿದ್ದೀವಿ. ಲ್ಯಾಪ್ಟರ್ ಕೊಟ್ಟಿದ್ದೀವಿ. ವಾಲ್ ಫುಲ್ ಕವರ್ ಮಾಡಿದ್ದೀವಿ. ಬೆಡ್ ವಾಲ್ನ ಫುಲ್ ಕವರ್ ಮಾಡಿದ್ದೀವಿ. ಲ್ಯಾಪ್ಟರ್ ಸೀಲಿಂಗಲ್ಲಿನೂ ಲ್ಯಾಪ್ಟರ್ ಬಂದಿದೆ. ವಾಲ್ ರೂಫ್ ನೀವು ನೋಡ್ಬೋದು ಫ್ಯಾಬ್ರಿಕ್ ಇನ್ಸೈಡ್ ಫ್ಯಾಬ್ರಿಕ್ ಹಾಕಿದ್ವಿ. ಮೇಲ್ಗಡೆ ಲ್ಯಾಮಿನೇಟ್ ಶೀಟಲ್ಲಿ ಫಿನಿಷಿಂಗ್ ಮಾಡಿದ್ವಿ. ಇವಾಗ ಗ್ಲಾಸ್ ಆ್ಯಂಡ್ ಡೋರ್ ಬರುತ್ತೆ. ಗ್ಲಾಸ್ ಆ್ಯಂಡ್ ಡೋರ್ಗೆ ಫಿನಿಷಿಂಗ್ ವೈಸ್ ವೆಯ್ಟ್ ಮಾಡ್ತಾಯಿದ್ವಿ.
ಈ ಕಡೆ ಬಾತ್ರೂಮ್ ಇದೆ. ಮಾಸ್ಟರ್ ಬಾತ್ರೂಮ್ ನೀವು ನೋಡ್ಬೋದು, ಒಂದು ಕಿಡ್ಸ್ ಬೆಡ್ರೂಮ್ ಇದ್ದಂಗೆ ಇದೆ ಇದು. ಇವಾಗ ಫಿನಿಶಿಂಗ್ ನಡೀತಾ ಇದೆ. 10 ಫೀಟ್ ಹೈಟ್ ಇದೆ. 2x4 ಟೈಲ್ಸ್ ಯೂಸ್ ಮಾಡಿದ್ದೀವಿ. ಬಾರ್ಡ್ರ್ ಹೈಲೈಟ್ ಆಗೋದಕ್ಕೆ ಇಲ್ಲಿ ಒಂದು ಇದು ಮಾಡಿದ್ದೀವಿ. ಪಾರ್ಟೇಷನ್ ಇಲ್ಲಿ ಒಂದು ಗ್ಲಾಸ್ ಪಾರ್ಟೇಷನ್ ಬೇರೆ ಬರುತ್ತೆ. ಸವರ್ ಏರಿಯಾ ಸಪ್ರೇಟಾಗಿರುತ್ತೆ, ಪಾರ್ಟೇಷನ್ ಸಪ್ರೇಟಾಗಿ ಬರುತ್ತೆ. ಮತ್ತು ವಾಶ್ ಬೇಷನ್ ಇಲ್ಲಿ ಬಂದುಬಿಡುತ್ತೆ. ಮತ್ತು ಕಮೋಡ್, ವಾಲ್ ಮಾಡೋದು ಕಮೋಡ್, ಎಜ್ ವಾಲ್ ಬರುತ್ತೆ. ಇಲ್ಲಿ ವುಡ್ ವರ್ಕು ಸ್ವಲ್ಪ ಬ್ಯಾಲೆನ್ಸ್ ಇದೆ, ಇದನ್ನು ವರ್ಕ್ ಮುಗಿದೋಗುತ್ತೆ. ನೆಕ್ಸ್ಟ್ ಹಂಗೆ ಬಂದಿರಬೇಕಾದ್ರೆ ಇನ್ನೊಂದು ಬೆಡ್ರೂಮ್, ಸಣ್ಣ ಬೆಡ್ರೂಮಲ್ಲಿ ಇಂಟೀರಿಯರ್ವರೆಗೂ ಮಾಡರ್ನಾಗಿ ಬಂದಿದೆ. ನಾವು ಏನೇನು ಡಿಸೈನ್ ಕೊಡಬೇಕೋ ಅದನ್ನು ಫ್ರೀ ಪ್ಲ್ಯಾನ್ ಮಾಡ್ಕೊಂಡು ಡಿಸೈನ್ ವೈಸಲ್ಲಿ ಕವರ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆದ್ರೂ ಈ ಟಿ ವಿ ಯೂನಿಟ್ ಅಂತ ನೋಡಿ, ಮಿರರ್ ಪಾಯಿಂಟ್ಗೆ ನಾವು ಫ್ರೀ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇದನ್ನು ಡಿಸೈನ್ ವೈಸ್ ಆಗಿದೆ, ಫಿನಿಶಿಂಗ್ ನಡೀತಾ ಇದೆ. ಇದರಲ್ಲಿ ಗ್ಲಾಸ್ ಡೋರ್ಗಳೇ ಬರುತ್ತೆ ವಾಲ್ ರೂಫಲ್ಲಿ. ಈ ಗೋಲ್ಡನ್ ಪಟ್ಟಿ ಕಾಟ್ ಹಿಂದ್ಗಡೆ ನೀವು ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ. ಈ ಫಿನಿಶಿಂಗ್ ವೈಸ್ ನೀವು ನೀಟಾಗಿ ನೋಡ್ಕೊಂಡು ಮಾಡಿಲ್ಲ ಅಂದರೆ ಫಿನಿಶಿಂಗ್ ವೈಸೇ ಸಿಗೋಲ್ಲ. ಮ್ಯಾಚ್ ಮಾಡೋದಕ್ಕಾಗಲಿ ಡಿಸೈನ್ ವೈಸ್ ಆಗಲಿ ಅಷ್ಟೊಂದು ಇದಾಗಿರುತ್ತೆ. ಮತ್ತು ವಾಶ್ರೂಮ್ ಇಲ್ಲಿ ಒಂದು ಟಿ ವಿ ಯೂನಿಟ್ ಬಂದಿದೆ. ಟಿ ವಿ ಯೂನಿಟ್ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ಬೋದು. ಫುಲ್ ವಾಲ್ ಮಾಡಿದಂಗೆ ಟಿ ವಿ ಯೂನಿಟ್ಗೆ ಬೆಡ್ರೂಮಲ್ಲಿ ಇದ್ರೂ ಸ್ವಲ್ಪ ಗುಡ್ ಫೀಲಿಂಗ್ ಕೊಡುತ್ತೆ. ಮತ್ತು ಈ ಸ್ಟೋರೇಜ್ ಏನಕ್ಕೆ ಕೊಟ್ಟಿದ್ದೀವಿ ಅಂದರೆ ಶೋ ಐಟಮ್ ಇಡಬೇಕಾದ್ರೆ ತುಂಬ ಲಕ್ಸುರಿ ಫೀಲ್ ಕಾಣಿಸುತ್ತೆ ಅಂತ ಇದನ್ನು ಒಂದು ಶೋ ಐಟಮ್ ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಚಿಲ್ಡ್ರನ್ ಬೆಡ್ರೂಮ್ಗೆ, ಸಣ್ಣ ಬೆಡ್ರೂಮ್ಗೆ ಇದೊಂದು ಬಾತ್ರೂಮ್ ಇದೆ. ಎರಡು ಬಾತ್ರೂಮ್ ಇತ್ತು, ಒಂದೇ ಬಾತ್ರೂಮ್ ಮಾಡಿ ಫುಲ್ ಲೆಂತ್ ಮಾಡ್ಕೊಂಡಿದ್ವಿ. ಇಲ್ಲಿ ಗ್ಲಾಸ್ ಪಾರ್ಟೇಷನ್ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ತಿಳಿಸಿರ್ತೀನಿ. ಫಿನಿಶಿಂಗ್ ವೈಸ್ ನೀವು ನೋಡ್ಬೋದು. ಇನ್ನೊಂದು ಗೆಸ್ಟ್ ಬೆಡ್ರೂಮಲ್ಲಿ ಯಾವ ರೀತಿ ಫಾಲೋ ಮಾಡ್ತಾಯಿದ್ದೀವಿ ಅಂದರೆ ಆ ಥರ ಫಾಲೋ ಮಾಡ್ತಾಯಿದ್ದೀವಿ. ಒಂದು ವಾಲ್ ರೂಫ್ ಡಿಸೈನ್ ಫ್ರೀ ಡಿಸೈನ್ ಮಾಡ್ಕೊಂಡೇ ಮಾಡ್ತಾಯಿದ್ದೀವಿ. ವಾಲ್ ರೂಫಲ್ಲಿ ನಮಗೆ ಇಲ್ಲಿ ಸ್ಟೋರೇಜ್ ಮಿರರ್ ಪಾಯಿಂಟ್ ಕೊಟ್ಟಿದ್ದೀವಿ. ಮಿರರ್ ಪಾಯಿಂಟ್ಗೆ ಯಾವ ರೀತಿ ಫಿನಿಶಿಂಗ್ ವೈಸ್ ಬರ್ತಾಯಿದೆ ಅಂತ ನೋಡ್ಬೋದು. ಇಲ್ಲಿ ಫ್ಯಾಬ್ರಿಕ್ ಇಂಟೀರಿಯರ್ ಅಂತ ಬಂದಾಗ ಎಲ್ಲ ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ಅಷ್ಟಾಗೋಗುತ್ತೆ ಅಂತ ಖರ್ಚುಗಳು ಹೇಳ್ತೀರಾ. ಆದರೆ ಕ್ವಾಲಿಟಿ ವೈಸಲ್ಲಿ ನಾವು ನೀಡ್ ಆಫ್ ಆಗಿ ಯಾವ ಮೆಜರ್ಮೆಂಟ್ಗೆ ಏನು ಬೇಕಂತ ಫಸ್ಟೇ ನೀಡ್ ಆಫ್ ಚೆಕ್ ಮಾಡ್ಕೊಂಡು ನಾವು ಮಾಡಿದಾಗ ತುಂಬ ಪ್ರೊಫೈಲ್ ಲೈಟನ್ನು ಸಮೇತ ಹಾಕ್ಕೋಬೋದು. ಪ್ರೊಫೈಲ್ ಲೈಟಿಗೆ ನಿಮ್ಗೇನು ದುಡ್ಡು ಏನು ಜಾಸ್ತಿ ಖರ್ಚಾಗಲ್ಲ. ಬಟ್ ಅದನ್ನು ಫಸ್ಟು ಫ್ರೀ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೀವು ನೋಡಿದ್ದೀರಲ್ಲ 60-40 ಮನೆಯಲ್ಲಿ ಒಂದು ಟ್ರಿಬಲ್ ಬೆಡ್ರೂಮ್ ಹೌಸ್. ಫಸ್ಟ್ ಇದ್ದಿದ್ದು ವೀಡಿಯೋನು ನಾನು ಇದರಲ್ಲಿ ಹಾಕಿರ್ತೀನಿ ಯೂಟ್ಯೂಬಲ್ಲಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದೊಂದು ಮನೆ ನಾವು ನಿರ್ಮಾಣ ಮಾಡಬೇಕಾದ್ರೆ ಎಲ್ಲನೂ ಕನಸು ಕಟ್ಕೊಂಡು ಒಂದು ಮನೆನ ನಿರ್ಮಾಣ ಮಾಡ್ತೀರಾ. ಆ ನಿರ್ಮಾಣ ಮಾಡೋಕ್ಕೆ ಮುಂಚೆ ವಾಸ್ತು ಒಂದು ಕನ್ಸಲ್ಟಿಂಗ್ ಒಂದು ಇಟ್ಕೊಂಬಿಡಿ. ಯಾಕಂದರೆ ವಾಸ್ತು ಇಲ್ದಿರ ನೀವು ಮನೆಗಳು ಕಟ್ಟಿದಾಗ ಇವಾಗ 10 ವರ್ಷ 15 ವರ್ಷ ಅವ್ರಿಗೂ ತೊಂದರೆ ಆಗಿದ್ದಕ್ಕೆ ಇದನ್ನು ರಿನೋವೇಷನ್ ಅಂತ ಸ್ಟಾರ್ಟ್ ಮಾಡೋಕ್ಕೆ ಬಂದರು. ಇದು ರಿನೋವೇಷನ್ ಖರ್ಚು ಆಗಿರೋದು ಬಿಲ್ಡಿಂಗ್ನೇ ಹೊಡೆದಾಕ್ಬಿಟ್ಟು ಕಟ್ಬೋದಾಯಿತು. ಬಟ್ ಅವ್ರ ಫೌಂಡೇಶನಿಂದ ನಾವು ಮಾಡ್ಕೊಂಡು ನಾವೇ ನಿಂತ್ಕೊಂಡು ಮಾಡಿರೋದು. ಅದರಿಂದ ಇದನ್ನು ಡೆಮೊಲೇಷನ್ ಮಾಡೋದು ಬೇಡ, ನನಗೆ ಮಾಡಿಫೈ ಮಾತ್ರ ಮಾಡಿಕೊಡಿ, ಆಲ್ಟರ್ನೇಟ್ ಮಾಡಿ ಇಂಟೀರಿಯರ್ ಲ್ಯಾಟೆಸ್ಟ್ ಡಿಸೈನ್ಗೆ ಏನು ಬೇಕೋ ಅದನ್ನು ಮಾಡಿಕೊಡಿ ಅಂತ ಹೇಳಿದ್ರು. ಈ ಥರ ಒಂದೊಂದು ವಿಷಯದಲ್ಲಿ ನಾವು ಚೆಕ್ ಮಾಡಿಕೊಂಡು ಫಿನಿಶಿಂಗ್ ವೈಸ್ ನೋಡ್ಕೊಂಡು ಫಿನಿಶಿಂಗ್ ಮಾಡಿದಾಗ ಕ್ವಾಲಿಟಿ ವೈಸ್ ಅನ್ನೋದು ಕಂಪಲ್ಸರಿ ಬಂದೇ ಬರುತ್ತೆ. ನಿಮಗೂ ಏನಾದರೂ ರಿನೋವೇಷನ್ ಮಾಡಬೇಕು, ಇಲ್ಲ ಕನ್ಸ್ಟ್ರಕ್ಷನ್ ಮಾಡಬೇಕು, ಏನಾದರೂ ಒಂದು ಡೌಟ್ ಕ್ಲಿಯರ್ ಆಗಬೇಕು, ಯಾವ ಪ್ಯಾಕೇಜಲ್ಲಿ ಮಾಡ್ಬೋದು ಅಂತ ಏನಾದರೂ ಮೈಂಡ್ ಸೆಟಲ್ಲಿ ಇದ್ದರೆ ಎಷ್ಟರಲ್ಲಿ ಮಾಡ್ಬೋದು ಇಂಟೀರಿಯರ್ ವರ್ಕ್ ಅನ್ನೋದ್ರೆ ಟ್ರಿಬಲ್ ಬೆಡ್ರೂಮ್ ಹೌಸ್ ಇದು ಎಷ್ಟರಲ್ಲಿ ಮುಗಿಸ್ತಾ ಇದೀವಿ ಅಂತ ನೀವು ಅಂದ್ಕೊಂಡಿದ್ದೀರಾ? ಇದು ಬೇರೆ 18 ಲಕ್ಷದಲ್ಲಿ ಮುಗಿಸೋಂಥ ಇಂಟೀರಿಯರ್ ವರ್ಕ್. ಯಾಕಂದರೆ ಇದನ್ನು ಹೇಳ್ಕೊಳ್ಳೇಬೇಕು. ಯಾಕಂದರೆ ಇಂಟೀರಿಯರ್ ವರ್ಕಲ್ಲಿ ತುಂಬ ಮೇಜರಾಗಿ 60-40 ಸೈಟ್ಗೆ 20 ಲಕ್ಷ 50 ಲಕ್ಷ ಅಂತಾರೆ ಹೇಳ್ತಾರೆ. ಬಟ್ ಇದು ಬೇರೆ 18 ಲಕ್ಷದಲ್ಲಿ ಮುಗಿಸೋಂಥ ಪ್ರಾಜೆಕ್ಟ್ ಇದು. ಈ ಥರ ನಿಮ್ಗೇನಾದ್ರು ಕ್ವಾಲಿಟಿ ವೈಸಲ್ಲಿ ಕನ್ಸ್ಟ್ರಕ್ಷನ್ ಬೇಕು, ಇಂಟೀರಿಯರ್ ಬೇಕಂತ ಹೇಳಿದಾಗ ನಮ್ಮ ಗ್ರ್ಯಾಂಡ್ ಜ್ಯೋತಿ ಕನ್ಸ್ಟ್ರಕ್ಷನ್ ಭೇಟಿ ನೀಡಿ. ಓಕೆ, ಥ್ಯಾಂಕ್ ಯು, ಬಾಯ್.